ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನಾ. ಪರರಹಿತಕ್ಕೆ ನೀ ಯೋಧನಾಗು. ಸತ್ತ ಮೇಲೂ ಜೀವಂತನಾಗು. ಸತ್ತ ಮೇಲೂ ಜೀವಂತನಾಗು. ಹಣವಿದ್ದರೂ ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಹಣವಿದ್ದರೂ ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಜಾತಿಯೆಂದರೆ ವೈರಿಯಾಗು, ಸಹಬಾಳ್ವೆಗೆ ಮಿತ್ರನಾಗು. ದ್ವೇಷದಿಂದ ನೀ ಮುಕ್ತನಾಗು, ಹೃದಯ ಬಿಚ್ಚಿ ಪ್ರೀತಿ ಹಂಚಿ ಬಸವನಾಗು. ಒಳಿತು ಮಾಡಿ ನೀ ಮನುಜನಾಗು, ಒಳಿತು ಮಾಡಿ ನೀ ಮನುಜನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಕರುಣೆಯಲ್ಲಿ ನೀ ಸಂತನಾಗು, ಪ್ರೀತಿ ಹಂಚುವ ಶರಣನಾಗು. ಕರುಣೆಯಲ್ಲಿ ನೀ ಸಂತನಾಗು, ಪ್ರೀತಿ ಹಂಚುವ ಶರಣನಾಗು. ಕೋಪ ಕೊಲ್ಲುವ ಶಸ್ತ್ರವಾಗು, ಪ್ರೀತಿ ಗೆಲ್ಲುವ ಮಂತ್ರವಾಗು. ಬದುಕುವರಿಯುವ ತಜ್ಞನಾಗು, ಮೋಸದೂರಿಗೆ ಆದಿಶೇಷನಾಗು. ಶರಣ ಬಂದರೆ ಶರಣನಾಗು, ಮರಣ ಬಂದರೆ ಸಿದ್ಧನಾಗು. ಮರಣ ಬಂದರೆ ನೀ ಸಿದ್ಧನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನಾ. ಪರರಹಿತಕ್ಕೆ ನೀ ಯೋಧನಾಗು. ಸತ್ತ ಮೇಲೂ ಜೀವಂತನಾಗು. ಸತ್ತ ಮೇಲೂ ಜೀವಂತನಾಗು.
अम्बत्वामनुसन्दधामि भगवद्गीते भगवद्वेषिणीं नमोऽस्तु ते व्यासविशालबुद्धे तुल्लारविन्दाय परमनीयः येन त्वया भारतदैवपूर्णः प्रज्ञादिको ज्ञानमयः प्रदीपः प्रसन्नकारिताय स्तोत्रवेदैकपाणये ज्ञानमुद्राय कृष्णाय गीतामृतकृते नमः। अभिवन्दिसुरनष्टतनुವಾಗಿ ತ್ರೈಜಗಜ ಪ್ರಭುವಾಗಿ ರಾಜಿಪ ಪರಬ್ರಹ್ಮಲಿಂಗಕ್ಕೆ ಸರದಿ ಸಪ್ತಕಾಮೇಘಜಯ ಜೀವಕೋಟಿಗಳ ವರನಾದಿಕವು ಜನನಿಯರ ಗರ್ಭಪಿಂಡದಲ್ಲಿ ನಿರುತಷ್ಟ ದಿಕ್ಕು ಅಮೃತ ವಿಷ ಕೊಳಂಗಳಲ್ಲಿ ತೆರಪು ಇಲ್ಲದೆ ಚರಿಸುತ್ತಿಹ ವಾಯುಲಿಂಗಕ್ಕೆ ಅಭಿವಂದಿಸುವಾಗಿ ತ್ರೈ ಜಗಕ್ಕೆ ಪ್ರಭುವಾಗಿ ಹರಿ ಶ್ರೀ ಅವಧೂತಾಯ ನಮಃ. ಇಂದು 3ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ದಿನ ಶ್ರೀ ಅವಧೂತ ನಂಜುಂಡ ಸ್ವಾಮಿಗಳ ವರದಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇವರು ನಿಜವಾಗಿ ಅವಧೂತ ಸ್ಥಿತಿಯಲ್ಲಿ ಐಕ್ಯವಾಗಿರ್ತಕ್ಕಂಥ ಸ್ಥಳ ಇದು. ಅವರು ಅವಧೂತರು ಅಂದರೆ ಭಾಳ ಕಠಿಣವಾದಂಥ ಸಾಧನೆ ಮತ್ತು ಅವರು ಸಿದ್ಧಪುರುಷರು. ಅವರ ಬಾಯಿಂದ ಏನಾದರೂ ಮಾತು ಬಂದರೆ ಅದು ಖಂಡಿತ ನೆರವೇರ್ತಾ ಇತ್ತು, ಅದು ಸ್ವತಃಸಿದ್ಧವಾಗಿರ್ತಾ ಇತ್ತು. ಅಂಥ ಒಂದು ಪದವಿನಲ್ಲೇ ಇದ್ದರು ಅವರು. ಸುಮಾರು 20 ವರ್ಷಗಳ ಕಾಲ ಗುಹೆಯಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದರು. ಅವರಿಗೆ ಈ ಪ್ರಪಂಚದ ಯಾವುದೇ ಭೌತಿಕ ವಸ್ತುವಿನ ಮೇಲೆ ವ್ಯಾಮೋಹ ಕೂಡ ಇರಲಿಲ್ಲ. ಯಾವುದೇ ಭೌತಿಕ ವಸ್ತುವನ್ನು ಅವರು ಸ್ವೀಕಾರ ಮಾಡ್ತಿರಲಿಲ್ಲ. ನಾನು ನನ್ನದು ಅಂತಕ್ಕಂಥ ಅಭಿಮಾನಗಳು ಸಂಪೂರ್ಣವಾಗಿ ಅವರಿಂದ ನಾಶವಾಗಿತ್ತು. ಇದು ಅವಧೂತ ಸ್ಥಿತಿಯ ಒಂದು ಚಿಹ್ನೆ. ಇವತ್ತಿನ ಕಾಲದಲ್ಲಿ ಎಲ್ಲ ಭೋಗಭಾಗ್ಯಗಳನ್ನು ಭೋಗಿಸ್ತಾ ನಾವು ಅವಧೂತರು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಕಾಲ ಬಂದಿದೆ. ಇವರೆಲ್ಲ ಒಂದು ಡೋಂಗಿ ಅವಧೂತರುಗಳು. ನಿಜವಾದ ಅವಧೂತರು ಅಂತಂದರೆ ಅವರು ಸರ್ವಸಂಗ ಪರಿತ್ಯಾಗಿ ಆಗಿರಬೇಕು. ಯಾವುದೇ ಭೌತಿಕ ವಸ್ತುವಿನ, ಯಾವುದೇ ಭೋಗಭಾಗ್ಯದ ವಸ್ತುವಿನ ವ್ಯಾಮೋಹ ಅವ್ರಿಗೆ ಇರಬಾರ್ದು. ಅಂಥವನು ನಿಜವಾದ ಅವಧೂತನಾಗ್ತಾನೆ. ಅವಧೂತನ ಸ್ಥಿತಿಗಳು ನಾನಾ ರೀತಿ ಇರ್ತದೆ. ಅದರಲ್ಲಿ ನಿಜವಾದ ಅವಧೂತರು ಅಂದರೆ ನಂಜುಂಡ ಸ್ವಾಮಿಗಳು. ಅವರು ಜೀವಿತವಾಗಿ ಇಲ್ಲಿ ಸಮಾಧಿಯಾಗಿದ್ದಾರೆ. ಈ ಸಮಾಧಿಯಲ್ಲಿ ಅವರಿಗೆ ಅವರ ಚೇತನ ಇನ್ನೂ ಅಡಕವಾಗಿದೆ. ಅವರು ಎಲ್ಲವನ್ನು ಕೇಳ್ತಿದ್ರು. ಅವರು ಮನುಷ್ಯರಲ್ಲಿ ಇರ್ತಕ್ಕಂಥ ದುರಭ್ಯಾಸಗಳು ಹಾಗೂ ದುರ್ಗುಣಗಳನ್ನು ನನಗೆ ಕಾಣಿಕೆಯಾಗಿ ನೀಡಿ ನೀವು ಪರಿಶುದ್ಧರಾಗಿ ಅಂತ ಹೇಳ್ತಾ ಇದ್ದರು. ಆ ರೀತಿಯಾಗಿ ಅವಧೂತ ಸಾಧನೆಯಲ್ಲಿ ಸಿದ್ಧಿ ಪಡೆದಂಥ ಅವರು ಈ ನಂಜುಂಡ ಸ್ವಾಮಿಗಳು. ಅವರ ಒಂದು ವರ್ಧಂತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜಿಸಲಾಗಿದೆ. ಇದಕ್ಕೆ ಸಾವಿರಾರು ಜನ ಭಕ್ತರು ಕೂಡ ಬಂದಿದ್ದಾರೆ. ಬಂದು ಅವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇದು ಒಂದು ಮಹಾಪವಿತ್ರವಾದಂಥ ಸ್ಥಳ. ಈ ಸ್ಥಳಕ್ಕೆ ಇಡೀ ಇಂಡಿಯಾ ದೇಶದ ಸಾಧು ಸಜ್ಜನರೆಲ್ಲ ಬಂದು ಹೋಗಿದ್ದಾರೆ. ಆ ಒಂದು ಪವಿತ್ರತೆ ಕೂಡ ಈ ಸ್ಥಳದಲ್ಲಿ ಇದೆ. ಇದು ಮುಂದೆ ಹಾಗೂ ಇಲ್ಲಿ ಪಕ್ಕದಲ್ಲಿ ದತ್ತ ಮಂದಿರ ನಿರ್ಮಾಣ ಆಗ್ತದೆ ಅಂತ ಅವರು ಅವತ್ತೇ ಹೇಳಿದರು. ಅದು ಇವತ್ತು ನಿಜ ಆಗಿದೆ. ದತ್ತ ಮಂದಿರ ನಿರ್ಮಾಣ ಆಗಿದೆ. ಅಲ್ಲಿ ದತ್ತಪಾದುಕೆಯೂ ಕೂಡ, ದತ್ತಪಾದುಕೆ ಸ್ಪರ್ಶ ಮಾಡಿರ್ತಕ್ಕಂಥ ಒಂದು ಪಾದುಕೆಯನ್ನು ಇರಿಸಿದ್ದೀವಿ. ತಾವು ಭಕ್ತರು ದತ್ತನ ಕೃಪೆಗೆ ಪ್ರಾಪ್ತರಾಗಬೇಕು ಅಂದರೆ
ಇಲ್ಲಿ ಬಂದು ಆ ದೇವಸ್ಥಾನದಲ್ಲಿ ದತ್ತನ ದರ್ಶನವನ್ನು ಮಾಡಿ ಆ ಪಾದುಕೆಯನ್ನು ಸ್ಪರ್ಶನ ಮಾಡಿದ್ರೆ ಅವರ ಪಾಪಗಳು ಎಷ್ಟೋ ಹೋಗ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಆದರೆ ಯಾರಾದರೂ ಭಕ್ತರು ಇದ್ದರೆ ಬಂದು ಇಲ್ಲಿ ಯಾವ ಅಡಚಣೆ ಇಲ್ಲದೆ, ಯಾವ ಸುಂಕ ತೆರಿಗೆ ಅಥವಾ ಯಾವುದೇ ನಿರ್ಬಂಧಗಳಿಲ್ಲದಂತೆ ಸ್ವಯಂ ಆಗಿ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು, ತಮ್ಮ ಅಭಿಷ್ಟಗಳನ್ನು ಇಲ್ಲಿ ಹೇಳ್ಬೋದು, ತಮ್ಮ ಸಂಕಲ್ಪಗಳನ್ನು ಮಾಡಿದ್ರೆ ಅವರ ಕಾರ್ಯಗಳು ಸಿದ್ಧಿ ಆಗ್ತದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇಷ್ಟನ್ನು ಹೇಳಿ, ಎಷ್ಟು ವರ್ಷದಿಂದ ಇದು ಮಠ ಇದೆ? ಇದು ಮಠ ಈಗ ಇದು ಅವರು ಐಕ್ಯ ಆಗಿ ಸುಮಾರು 29 ವರ್ಷ ಆಗಿದೆ ಇಲ್ಲಿ. 29 ವರ್ಷದಲ್ಲಿ ಅವರು ಇಲ್ಲಿ 29 ವರ್ಷದಿಂದ ಪ್ರತಿ ವರ್ಷ ಅವರದ್ದು ಆರಾಧನೆಯೂ ಕೂಡ ನಡೀತಾ ಇದೆ. 29 ವರ್ಷದಿಂದ ಇಲ್ಲಿ ಅವರು ಇಲ್ಲಿ ಐಕ್ಯ ಆಗಿರ್ತಕ್ಕಂಥ ಸ್ಥಳ. ಇದಕ್ಕೆ ಮುಂಚೆ ಅವರು ಚಾಮುಂಡಿ ಬೆಟ್ಟದ ಗುಹೆಯಲ್ಲಿ ಅವರು ಏಕಾಂತದಲ್ಲಿ ಅವರು ತಪಸ್ಸು ಮಾಡಿದ್ರು. ಗುಹೆಯಲ್ಲಿ ಅವರು 29 ವರ್ಷ ಇದ್ದರು. ಆಗಲೂ ಕೂಡ ಅಲ್ಲಿ ಅವರು ಯಾರ ಸಂಘ ಎಲ್ಲ ನಿಸ್ಸಂಗಿಯಾಗಿ ಅವರು ತಪಸ್ಸು ಮಾಡಿದರು. ಅದರಿಂದ ಅವರಿಗೆ ಸಿದ್ಧಿಯಾಗಿದೆ, ತಪಸ್ಸು ಸಿದ್ಧಿಯಾಗಿ ಅವರು ಐಕ್ಯ ಆಗಿದ್ದಾರೆ.